ನೀವು ಒಂದು ಸಂದರ್ಶನದಲ್ಲಿ ಹೇಳಿದ್ರಿ, ಹ್ಮ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮ್ಗೆ ಒಂಥರ ಇನ್ಸ್ಪಿರೇಷನ್. ಹ್ಮ್. ಸೊ ಯಾಕೆ ದರ್ಶನ್ ಅವರು ಇನ್ಸ್ಪಿರೇಷನ್ ಆಗಿದ್ರು ವಿಕ್ರಮ್ ಅವರಿಗೆ? ಸಿ ನಾನು ತುಂಬ ಸಿನಿಮಾ ನೋಡ್ದವನೇ ಅಲ್ಲ. ಅಂದರೆ ನಂಗೆ ಸಿನಿಮಾ ನೋಡೋದು ಅಂತಂದರೆ ಲೆಥಾರ್ಜಿಕ್ ಆಗಿ ಬಿದ್ದಿರಬೇಕು, ಉಷೆ ಟಿ ವಿ ಓಡ್ತಿರ್ಬೇಕು, ಅದು ಹೆಸರು ಗೊತ್ತಿರಬಾರ್ದು, ಸುಮ್ಮನೆ ನೋಡ್ತಾ ಇರ್ಬೇಕು. ಅದು ಯಾರ ಸಿನಿಮಾನಾರ ಆಗಿರಲಿ. ಚಿಕ್ಕ ವಯಸ್ಸಿಂದ ನಂಗೆ ಬಂದಿದ್ದು. ನಾನು ಹಿಟ್ ಸಿನಿಮಾ ಜಾಸ್ತಿ ನೋಡೋದಲ್ಲ, ಯಾವುದೋ ಟಿ ವಿಲಿ ಬರ್ತಾ ಇರೋದು ಫ್ಲಾಪ್ ಸಿನಿಮಾಗಳು ಸುಮ್ಮನೆ ನೋಡ್ತಿದ್ದವ. ಯಾರನ್ನ ಫ್ಲಾಪ್ ಅಂದ್ರೆ ಸುಮ್ಮನೆ ನೋಡ್ತಿದ್ದೆ. ಏನೋ ಇದನ್ನ ನೋಡ್ತಾ ಇದೀಯ ಅಂತಂದ್ರೆ ದಟ್ ಈಸ್ ಆಲ್ಸೋ ಸಿನಿಮಾ ಅಲ್ವಾ. ನೀ ಇದೀನೇನು ಸೀರಿಯಲ್ ಅಂತೀಯ, 3 ಅವರ್ ಬರೋದಕ್ಕೆ ಅದಕ್ಕೂ ಸಿನಿಮಾನೇನದು, ಇದಕ್ಕೂ ಸಿನಿಮಾನೇನದು. ಇದು ನಿಂಗೆ ಇಷ್ಟ ಆಗಿದೆ ಅದಕ್ಕೆ ಹಿಟ್, ಇದು ಇಷ್ಟ ಆಗಿಲ್ಲ ಅದಕ್ಕೆ ಫ್ಲಾಪ್. ಸೊ ಈ ತರ ಇದ್ದಿದ್ದು ಕ್ಯಾಟಗರಿ. ಒಂದ್ ದಿವಸ ದತ್ತ ಸಿನಿಮಾ ಬರ್ತಾ ಇತ್ತು ಮನೆಯಲ್ಲಿ. ಅದೇ ಅಪ್ಪ ಅಮ್ಮ ನಾನು ಫ್ಯಾಮಿಲಿ ಮಾವ ಎಲ್ಲ ಕೂತ್ಕೊಂಡು ನೋಡಿದಾಗ ನಮ್ಮಮ್ಮ ಯೂಶ್ವಲಿ ಕಮೆಂಟ್ ಮಾಡ್ತಿರ್ಲಿಲ್ಲ. ಚಿಕ್ಕವನು ಅಂದ್ರೆ ಮನೇಲಿ ಇಷ್ಟ ಅಲ್ವಾ. ಸೊ ದತ್ತ ಸಿನಿಮಾದಲ್ಲಿ ಅವರು ಒಂದು ಪೊಲೀಸ್ ಡ್ರೆಸ್ ಹಾಕೊಂಡ್ ಬರ್ತಾರೆ ಗೊತ್ತಾ. ಸೊ ಅವಾಗ ನಮ್ಮಮ್ಮ ಅಂದ್ರು, ನನ್ನ ಮಗ ಲೈಫಲ್ಲಿ ಶುದ್ಧ ಆಗಲ್ಲ ಅನ್ಸ. ಐ ವಾಸ್ ಲೈಕ್ 5'2", 4'8" ಇಷ್ಟೇ ಇಟ್ಟಿದ್ದು ನಾನು. ಡಿಗ್ರಿ ಫೈನಲ್ ಇಯರ್ಲು ನಾನು 5'3", 5'4" ಅಷ್ಟೇ ಇದ್ದಿದ್ದು. ಸೊ ಲೈಫಲ್ಲಿ ನನ್ನ ಮಗ ಎಷ್ಟು ಉದ್ದ ಆಗಲ್ಲ ಅನ್ಸುತ್ತೆ. ಏನ್ ಪರ್ಸನಾಲಿಟಿ, ಹೆಂಗಿದಾರಲ್ವಾ ಹೆಂಗೆ ಅಂತ. ಅವತ್ತಿಂದ ನಂಗೊಂಥರ ಗ್ರಜ್ಜು. ನಂಗೆ ದರ್ಶನ ನೋಡಿದ್ರೇನೆ ಅನ್ಕೊಂಡಿದ್ದ. ಆಮೇಲೆ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್ ದ ವೇ. ಅವ್ರ ಸಿನಿಮಾಗಳನ್ನ ನೋಡಿ 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 ಇಷ್ಟ ಆಗಕ್ಕೆ ಸ್ಟಾರ್ಟ್ ಆದ್ರು. ಆಮೇಲೆ ಅವ್ರದೇ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಅಂಡ್ ಅವ್ರ ಸಿನಿಮಾಗಳು ಇಷ್ಟ ಆಗ್ತಾ ಹೋಯ್ತು. ಅಂಡ್ ಅವ್ರ ಹೈಟು ಪರ್ಸನಾಲಿಟಿ ಎಲ್ಲ ಇಮ್ಯಾಜಿನ್ ಲೈಕ್ ಹಂಗಿದ್ದಿತ್ತು. ಒಂದೆಲ್ಲೋ ಅವ್ರದ್ದು ಏನೋ ಪ್ರೊಫೆಷನಲ್ ಲೈಫ್ಗೂ ಪರ್ಸನಲ್ ಲೈಫ್ಗೂ ದ ವೇ ಲೈಕ್ ದಾನ ಧರ್ಮಗಳು ಅಂಡ್ ಪೆಟ್ಸ್ಗಳನ್ನ ಇಷ್ಟಪಡೋ ರೀತಿ ಇದೆಲ್ಲ ಒಂಥರ ಇಷ್ಟ ಆಗ್ತಾ ಹೋಯ್ತು. ಅದಾದ್ಮೇಲೆ ಸೊ ನನ್ನ ಡಿಗ್ರಿಗೆ ಬಂದಾಗ ಸೊ ಪ್ರೊಫೆಷನಲ್ ಆಗಿ ಜಿಮ್ಗೆ ಹೋಗ್ಬೇಕು ಅಂತ ಅನ್ಕೊಂಡು ಬಾಡಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಆ ಹೈಟು ಪರ್ಸನಾಲಿಟಿ ಬರ್ಬೇಕು ಅಂತಾನೆ, ವಿಚ್ ಐ ವಾಂಟೆಡ್ ಟು ರಿಯಲಿ ಇಂಪ್ರೆಸ್ ಮೈ ಮದರ್. ಸೊ ನಾನು ಇಂಪ್ರೆಸ್ ಮಾಡ್ಬೇಕಾದ್ರೆ ನಮ್ಮ ಅಮ್ಮನ ಯಾರು ಅಲ್ಲ. ಸೊ ಐ ಜಸ್ಟ್ ಇಂಪ್ರೆಸ್ಡ್ ಹರ್ ಆಫ್ಟರ್ 4 years. ಅಂದ್ರೆ ನನ್ನ ಡಿಗ್ರಿ ಮುಗ್ದು 4 yearsಗೆ ಸ್ವಿಮ್ಮಿಂಗ್ ಮಾಡಿ ಸೈಕ್ಲಿಂಗ್ ಮಾಡಿ ಎಲ್ಲ ಮಾಡಿದ್ವಿ. ನನ್ನ ಮಗನಿಗೆ ಸಕಲ ಕಾಣಿಸ್ತಾನಲ್ಲ ಅಂತ. So this is the way he inspired me, my personality, height, everything. So ಅದಕ್ಕೆ ನನ್ಗೆ ಯಾವಾಗಲೂ ಅವ್ರು ಇಷ್ಟ. ಈಗ ಎಲ್ಲರೂ ಅದನ್ನೇ ಅಲ್ವಾ, ನಿಮ್ಗೆ ಯಾರನ್ನ ಓದೋದ್ ನೋಡಿ ಇನ್ಸ್ಪೈರ್ ಆಗಿ ಯಾವುದೋ ಒಂದು ಚಿಕ್ಕ ವಿಷಯ ಪ್ರಿಕ್ ಮಾಡುತ್ತೆ ಅಷ್ಟೇ, ಆ ಪರ್ಸನ್ ನಿಮ್ ಲೈಫ್ ಕೊನೆ ತನಕ ಹೋಗ್ತಾರೆ. ಸೊ ಹಂಗೆ ನನಗೆ ಇಷ್ಟ. ಬಿಗ್ ಬಾಸ್ ನಂತರ ದರ್ಶನ್ ಅವ್ರನ್ನ ಮೀಟ್ ಆಗಿದ್ರು? ಇಲ್ಲ, ಅಂದ್ರೆ ನನಗೇನು ಗೊತ್ತಾ, ನನ್ನ ಸೂಪರ್ ಸ್ಟಾರ್ಸ್ಗಳನ್ನ ಮೀಟ್ ಮಾಡಬಾರ್ದು ಅಂತ. ಹಂಗಂತಂದ್ರೆ ನಾನು ಅವ್ರನ್ನ ನೋಡೇ ಇಲ್ಲ, ಮಾತಾಡ್ಸೇ ಇಲ್ಲ, ಆ ಥರದ್ದೇನು ಇಲ್ಲ ನನಗೆ. ಅವರು ಅಂದ್ರೆ ಆಲದ ಮರ ನಂಗೆ ಹಂಗೆ ನೋಡಕ್ ಇಷ್ಟ. ಓಕೆ, ಸೊ ನನ್ನ ಡ್ರೀಮಲ್ಲಿ ಒಂಥರ ಇದಾರೆ ಅವ್ರು, ಹಂಗೆ ಕಾಣಿಸ್ಬೇಕು ನನಗೆ. ಈಗ ನನಗೆ ಮಂಜುನಾಥನ್ ಆಂಕರಿಂಗ್ ನನ್ನ ಮೊಬೈಲಲ್ಲಿ ನೋಡಿ 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 ಇನ್ಸ್ಪೈರ್ ಆದಾಗ ನಾನು ನಿಮ್ಮ ಜೊತೆ ಫೋಟೋ ತೆಗಿಸ್ಕೋಬೇಕು. ನಾನು ಡೈಲಿ ನಿಮ್ಮ ಜೊತೆಗೆ ಎಣ್ಣೆ ಹೊಡಿದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಅಂತಂದ್ರೆ ನಾನು ನಿಮ್ಮ ಇಂಟರ್ವ್ಯೂ ನೋಡೋಕೆ ಸ್ಟಾಪ್ ಮಾಡ್ಬಿಡ್ತೀನಿ. ಎಕ್ಸಾಕ್ಟ್ಲಿ. ಸರಿನಾ? ನಿಮ್ಮ ಇಂಟರ್ವ್ಯೂನ ನಾನು ಇಲ್ಲಿ ಕೇಳಿಸ್ಕೊತಾ ಇರ್ತೀನಲ್ಲ. ಹೌದು. ಅವನ್ನೇನು ನೋಡೋದಾಗಲೇ ಮುಗ್ದೋಯ್ತು ನಿಮ್ಮ ಕತೆ. ದ ಹೂಮ್ ಯು ಇನ್ಸ್ಪೈರ್ಡ್ ಬೈ. ನನಗೆ ಇನ್ಸ್ಪೈರ್ ಮಾಡಿದ್ದು ನಿಮ್ಮ ಇಂಟರ್ವ್ಯೂಸ್ ಅಲ್ಲ, ನಿಮ್ಮಲ್ಲಿರೋಂಥ ವಿಷಯಗಳು ನನ್ನನ್ನು ಈ ಮಟ್ಟಕ್ಕೆ ತೊಗೊಂಡ್ಬಂದಿದೆ. ಆ್ಯಂಡ್ ನನ್ನನ್ನು ಇನ್ನೂ ಬೇರೆ ಲೆವೆಲಿಗೆ ತೊಗೊಂಡೋಗುತ್ತೆ. ನಿಮ್ಮನ್ನೇ ಆ ಲೆವೆಲಿಗೆ ತೊಗೊಂಡೋಗ್ದಲೇ ಇರಬಹುದು, ನನಗೆ ಗೊತ್ತಿಲ್ಲ ಅದು. ಬಟ್ ಯಾವುದೋ ಒಂದಷ್ಟು ವಿಷಯಗಳು ನನ್ನನ್ನು ಆ ಲೆವೆಲಿಗೆ ತೊಗೊಂಡೋಗಿದೆ. ಅದು ನನ್ನನ್ನು ಇನ್ನೂ ಬೇರೆ ಲೆವೆಲಿಗೆ ತೊಗೊಂಡೋಗುತ್ತೆ. ಅದು ಹಂಗೆ ಬಿಟ್ಬಿಡ್ಬೇಕು. ಈಗ ನಾನು ಸುದೀಪ್ ಸರ್ನು ಅಷ್ಟೇ ಮಾತಾಡೋದು ನಾನು ದೂರದಿಂದ ಕೇಳಿಸ್ಕೊತಾ ಇರ್ತೀನಿ. ಅದಕ್ಕೆ ನಾನು ಏನೂ ಮಾತಾಡೋದು ಹೋಗಲ್ಲ. ಸರ್ಕಲ್ ಅಷ್ಟೇ, ನಾನು ಎಲ್ಲೋ ದೂರದಲ್ಲಿ ನಿಂತು ಮಾತಾಡ್ತೀನಿ. ಐ ಜಸ್ಟ್ ವಾಂಟ್ ಟು ಬಿ ಎ ಫ್ಯಾನ್ ಬೈ ಟು ಹಿಮ್. I just want to listen the way he speaks, the way he is ಅನ್ನೋದೆಲ್ಲ. I just love it. ಸೊ ಈ ಥರ ಅಂದರೆ ಅವ್ರನ್ನೆಲ್ಲ ನೋಡ್ಕೊಂಬಂದಿರೋ ಸ್ಟಾರ್ಗಳವರೆಲ್ಲ ನೈಸ್ ಇಟ್ ಇಸ್. ನನ್ನ ಎಲ್ಲರಿಗೂ ಅಂದರೆ ಒಂದೊಂದು ಪಾಯಿಂಟಲ್ಲಿ ನನ್ನ ಎಲ್ಲರೂ ಇನ್ಸ್ಪೈರ್ ಮಾಡಿದ್ದಾರೆ. ಅದನ್ನ ಹಂಗಂಗೆ ಬಿಟ್ಬಿಟ್ಟಿದ್ದೀನಿ. ಅದನ್ನ ಅಲ್ಲಲ್ಲೇ ಇನ್ಸ್ಪೈರ್ ಆಗ್ತೀನಿ. ವೆನ್ ಐಮ್ ಡಲ್, ಸಮ್ಟೈಮ್ಸ್ ವಿರಾಟ್ ಕೊಹ್ಲಿ, ಸಮ್ಟೈಮ್ಸ್ ಯಶ್ ಅವರು, ದರ್ಶನ್ ಸರ್, ಇವರೆಲ್ಲ ಒಂದೊಂದು ಪಾಯಿಂಟಲ್ಲಿ ಅವ್ರವ್ರದ್ದೇ ಪಾಯಿಂಟ್ಗಳಿದೆ, ಅವ್ರವ್ರದ್ದೇ ವಿಷಯಗಳಿದೆ, ಅಲ್ಲಿಂದ ಟ್ರಿಗರ್ ಆಗಿರೋದಿದೆ. ಇವ್ರು ಈ ಪಾಯಿಂಟ್ ಹೆಂಗ್ ಕ್ರ್ಯಾಕ್ ಮಾಡಿದ್ರು ಅಂತ ನೋಡಿದ್ದಿದೆ. ಸೊ ನಂಗೆ ಸುಂದರ್ ಪಿಚಾಯ್ ಅವರು ಇನ್ಸ್ಪೈರ್ ಮಾಡಿದ್ದಿದೆ. ಸೊ ಏನು ಇಲ್ದಿದಂತ ಮನುಷ್ಯ ಇವತ್ತು ಗೂಗಲ್ CEO ಏನು ಸುಮ್ಮನೆನಾ, ಗಂಟೆಗೆ ಎಷ್ಟೋ ಕೋಟಿ ದುಡಿತಾರೆ ಅಂತಂದ್ರೆ ಆ ಕೋಟಿನ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಈಸ್ ರೂಲಿಂಗ್ ದ ವರ್ಲ್ಡ್ ಅಂದ್ರೆ ಏನು ಸುಮ್ಮನೆ ತಮಾಷೆನ. ಸೊ ಒಂದು ಪರ್ಸನ್ ಹಂಗೆ ಟ್ರಿಗರ್ ಆಗುತ್ತೆ, ಹೆಂಗಷ್ಟೆಲ್ಲ ಮಾಡೋಕ್ಕಾಗುತ್ತೆ, ಹೆಂಗಷ್ಟು ತಲೆ ಉಪಯೋಗಿಸೋಕ್ಕಾಗುತ್ತೆ. ಯು ಶುಡ್ ಕ್ರ್ಯಾಕ್ ಬೈ ನೋಯಿಂಗ್ ಥಿಂಗ್ಸ್ ಅಂತ. ಮುಂದಿನ ದಿನಗಳಲ್ಲಿ ನೀವು ಅವ್ರ ಜೊತೆ ಸಿನಿಮಾ ಮಾಡುವಂತಹ ಅವಕಾಶ ಸಿಕ್ಕಿದ್ರೆ ಏನ್ ಮಾಡ್ತೀವಿ? ನೀವು ಒಳ್ಳೆ ಯಾರು ಸಿಕ್ಕಿದ್ರೆ ಬಿಡ್ತಾರೆ, ಯಾರದೇ ಜೊತೆಗೆ ಸಿಕ್ಕಿದ್ರು ಹೋಗ್ತೀನಿ ನಾನು, ಅವ್ರದೇ ಅಂತಲ್ಲ. ಎಂಡ್ ಆಫ್ ದ ಡೇ ನೀನು ಅವ್ರ ಸಿನಿಮಾದಲ್ಲಿ ಮಾಡ್ತಿದ್ಯಾ ಅಂತಲ್ಲ, ನಿನ್ನ ಕ್ಯಾರೆಕ್ಟರ್ ಅವ್ರ ಸಿನಿಮಾದಲ್ಲಿ ಏನು ಮಾಡ್ತಿದ್ಯಾ ಅಂತ.
ಓಕೆ. ಈಗ ದರ್ಶನ್ ಸರ್ ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ಹೋಗೋದು ಅಷ್ಟು ಸುಲಭದ ಮಾತೇ ಅಲ್ಲ. ಆ್ಯಂಡ್ ಯಾರದೇ ಸಿನಿಮಾದಲ್ಲಿ ಹೋಗೋದಲ್ಲ. ಸುದೀಪ್ ಸರ್ ಇಷ್ಟು ವರ್ಷದಿಂದ ಸುದೀಪ್ ಸರ್ದೇ ಗೊತ್ತು. ಸೊ ಆ ಪಾತ್ರಕ್ಕೆ ನಾವು ಸೂಟ್ ಆಗ್ತೀವಿ ಅಂತ ಏನಾದರೂ ಕಾಣಿಸಿದ್ರೆ ಅವರೇ ಕರೀತಾರೆ. ನೀವೇನು ಹೋಗೋ ಅಂತ ಅವಶ್ಯಕತೆನಿಲ್ಲ. ಬಿಕಾಸ್ ನಾವು ಅವ್ರು ರೀಚಬಲ್ ಇದೀವಿ. ದೊಡ್ಡ ದೊಡ್ಡ ಸ್ಟಾರ್ಗಳಂತ ನಾವು ನಮ್ಮ ಸ್ಟಾರ್ಗಳೇನಿದ್ದಾರೆ ಅವ್ರ ರೀಚಿಗೆ ಇದೀವಿ. ನಾವು ಕೇಳ್ಕೊಳ್ಳೋ ಅಂತ ಅವಶ್ಯಕತೆನೂ ಇಲ್ಲ ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡೋ ಅಂತ ಅವಶ್ಯಕತೆ. ಅವ್ರ ಸಿನಿಮಾದಲ್ಲಿ ಎಕ್ಸ್ಪೆಕ್ಟೆಡ್ ಇದ್ದಾನೆ, ಈ ಕ್ಯಾರೆಕ್ಟರ್ ಇವ್ನು ಸೂಟ್ ಆಗ್ತಾನೆ ಅನ್ನೋದಾದ್ರೆ ಅವ್ರಿಗೆ ಯಾವುದೇ ಕರ್ನಾಟಕದ ಕಾರ್ನರ್ ಇದ್ರು ಅವ್ರು ಪಿನ್ ಪಾಯಿಂಟ್ ಮಾಡಿ ಕರ್ಕೊಂಬರೋ ಅಂತ ಕೆಪಾಸಿಟಿ ಇದೆ ಅವ್ರಿಗೆ. ಆ್ಯಂಡ್ ಕರೆಸ್ಕೋತಾರೆ, ತಲೆನೇ ಕೆಚ್ಕೊಳಂಗಿಲ್ಲ. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡೋ ಅಂತ ಅವಶ್ಯಕತೆನೂ ಇಲ್ಲ. ಆ್ಯಂಡ್ ನನ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಕರೀಲಿ ಹೋಗ್ಲಿ ಮಾಡಲಿ, ನೋ, ಐ ಆಮ್ ಜಸ್ಟ್ ಎಂಜಾಯಿಂಗ್ ಈಸ್ ಓನ್ ಸಿನಿಮಾಸ್. ಇವತ್ತು ಅದೇ ಥರ ಕೂತ್ಕೊಂಡು ನೋಡ್ತೀನಿ, ಇವತ್ತು ಆರಾಮಾಗಿದ್ದೀನಿ. ಕರೆದ್ರೆ ಡೆಫಿನೆಟ್ ಆಗಿ ಹೋಗಿ ಮಾಡ್ತೀನಿ. ಸರ್ ನಂಗೊಂಚೂರು ಕಾಸು ಕೊಡಿ, ಎಷ್ಟು ದಿನ ಬೇಕೋ ಮಾಡಿಸ್ಕೊಳ್ಳಿ, ಬರ್ತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.